ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 22ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಶ್ರಾದ್ದ ಮಾಹಾತ್ಮ್ಯ, ಶ್ರಾದ್ದಕ್ಕೆ ಉಚಿತವಾದ ಕಾಲ, ಅನಂತ ಫಲವನ್ನು ಕೊಡುವ ಹಲವು ಪಿತೃಕ್ಷೇತ್ರಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಋಷಿಗಳು ಹೇಳುತ್ತಾರೆ, ಯಾವ ಕಾಲದಲ್ಲಿ ಶ್ರಾದ್ದವು ಅನಂತವಾದ ಫಲವನ್ನು ಕೊಡುವುದು, ಹಗಲಿನ ಯಾವ ಭಾಗದಲ್ಲಿ ಶ್ರಾದ್ದವನ್ನು ಆಚರಿಸಬೇಕು, ಯಾವ ಯಾವ ಪುಣ್ಯತೀರ್ಥಗಳಲ್ಲಿ ಶ್ರಾದ್ದ ಮಾಡಿದರೆ ಅತಿಶಯವಾದ ಫಲವು ಲಭಿಸುವುದು. ಸೂತ ಮಹರ್ಷಿಯು ಹೇಳುತ್ತಾನೆ, ಅಪರಾಹ್ನದಲ್ಲಿ ಅಭಿಜಿತ್ ಮತ್ತು ರೌಹಿಣಗಳೆಂಬ 2 ಮುಹೂರ್ತಗಳಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಏನನ್ನು ದಾನ ಮಾಡಿದರೂ ಅದು ಅಕ್ಷಯವಾಗುವುದು. ಒಂದು ಹಗಲನ್ನು 15 ಮುಹೂರ್ತಗಳಾಗಿ ವಿಭಾಗಿಸಿ ಒಂದೊಂದಕ್ಕೂ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೂರ್ಯೋದಯದಿಂದ 8ನೆಯ ಮುಹೂರ್ತಕ್ಕೆ ಅಭಿಜಿತ್ತೆಂದು, 9ನೇಯದಕ್ಕೆ
ರೌಹಿಣವೆಂದೂ ಹೆಸರು. ಎಲೆ ಬ್ರಾಹ್ಮಣೋತ್ತಮರೇ, ಪಿತೃಗಳಿಗೆ ಪ್ರಿಯವಾದ ತೀರ್ಥಗಳ ಹೆಸರೆಲ್ಲವನ್ನೂ ಸಂಕ್ಷೇಪವಾಗಿ ಹೇಳುವೆನು ಕೇಳಿರಿ. ಗಯೆ ಎಂಬುದು ಮಿಕ್ಕ ಕ್ಷೇತ್ರಗಳನ್ನೆಲ್ಲ ಮೀರಿಸಿದ ಪವಿತ್ರವಾದ ಪಿತೃತೀರ್ಥವು. ಅಲ್ಲಿ ದೇವದೇವೇಶನಾದ ಸಾಕ್ಷಾತ್ ಬ್ರಹ್ಮನೇ ನೆಲೆಸಿದ್ದಾನೆ. ಶ್ರಾದ್ದ ಭಾಗಾಭಿಲಾಷಿಗಳಾದ ಪಿತೃಗಳು ಗಯೆಯ ವಿಷಯದಲ್ಲಿ ಈ ಮುಂದಿನ ಮಾತನ್ನು ಹೇಳುತ್ತಾರೆ. ಹಲವಾರು ಪುತ್ರರನ್ನು ಬಯಸಬೇಕು, ಏಕೆಂದರೆ ಅವರಲ್ಲಿ ಒಬ್ಬನಾದರೂ ಗಯೆಗೆ ಹೋಗಿ ಪಿಂಡವನ್ನು ಹಾಕಿಯಾನು, ಅಶ್ವಮೇಧವನ್ನು ಮಾಡಿಯಾನು, ಪಿತೃಗಳನ್ನು ಉದ್ದೇಶಿಸಿ ನೀಲ ವೃಷಭವನ್ನಾದರೂ ಬಿಟ್ಟಾನು. ಹಾಗೆಯೇ ಪುಣ್ಯಪ್ರದವಾದ ವಾರಾಣಸಿ ಕ್ಷೇತ್ರವೂ ಸಹ ಪಿತೃಗಳಿಗೆ ಯಾವಾಗಲೂ ಪ್ರಿಯವಾದುದು. ಅಲ್ಲಿ ಅವಿಮುಕ್ತೇಶ್ವರನು ಇದ್ದಾನೆ. ಅವನ ಸಾನ್ನಿಧ್ಯದಿಂದ ಸ್ವರ್ಗಾದಿ ಭೋಗವು ಮೋಕ್ಷ ಸುಖವು ಅನಾಯಾಸವಾಗಿ ಲಭಿಸುವವು. ಪುಣ್ಯಪ್ರದವಾದ ವಿಮಲೇಶ್ವರವೂ ಕೂಡ ಪಿತೃಗಳಿಗೆ ಇಷ್ಟವಾದುದು. ಪ್ರಯಾಗ ತೀರ್ಥವಂತೂ ಸಕಲ ಇಷ್ಟಾರ್ಥಗಳನ್ನೂ ಕರುಣಿಸುವ ಶ್ರೇಷ್ಠವಾದ ಪಿತೃಕ್ಷೇತ್ರವೆನಿಸಿರುವುದು. ಅಕ್ಷಯ ವಟವೆಂಬುದು ಅತಿ ಪ್ರಸಿದ್ಧವಾದ ಪಿತೃತೀರ್ಥ. ಪೂಜ್ಯನಾದ ವಟೇಶ್ವರನು ಅಲ್ಲಿ ಮಾಧವನೊಡಗೂಡಿ ನೆಲೆಸಿರುವನು. ಮಹಾವಿಷ್ಣು ಯಾವಾಗಲೂ ಯೋಗ ನಿದ್ರೆಯಲ್ಲಿ ನಿರತನಾಗಿರುವನು. ದಶಾಶ್ವಮೇಧ, ಗಂಗಾದ್ವಾರ, ನಂದಾತೀರ್ಥ, ಲಲಿತಾತೀರ್ಥ, ಮಾಯಾಪುರಿ ಇವೆಲ್ಲವೂ ಪವಿತ್ರವಾದ ಕ್ಷೇತ್ರಗಳೆಂದು ಪ್ರಖ್ಯಾತವಾಗಿವೆ. ಹಾಗೆಯೇ ಮಿತ್ರಪದ ಕ್ಷೇತ್ರವೂ ಕೇದಾರ ಕ್ಷೇತ್ರವೂ ಉತ್ತಮವಾದವು. ಶುಭಕರವಾದ ಗಂಗಾಸಾಗರವು ಸರ್ವತೀರ್ಥಮಯವೆನಿಸಿದೆ. ಶತದ್ರೂ ನದಿಯ ಮಡುವಿನಲ್ಲಿರುವ ಬ್ರಹ್ಮ ಸರಸ್ಸೆಂಬುದು ಸುಪ್ರಸಿದ್ಧವಾದ ತೀರ್ಥ. ನೈಮಿಷವು ಸಕಲ ತೀರ್ಥಗಳ ಫಲವನ್ನು ಕೊಡುವುದು. ಗೋಮತೀ ನದಿಯ ಗಂಗೋದ್ಭೇದ ಕ್ಷೇತ್ರವು ಅತಿ ಪ್ರಸಿದ್ಧವಾದುದು. ಏಕೆಂದರೆ ಸನಾತನನಾದ ಯಜ್ಞವರಾಹ ಮೂರ್ತಿಯು ಶೂಲಪಾಣಿಯಾದ ಪರಮೇಶ್ವರನು ಅಲ್ಲಿ ಉದ್ಭವಿಸಿದರು. ಕಾಂಚನ ದ್ವಾರದಲ್ಲಿ ಶಿವನು 18 ಭುಜಗಳಿಂದ ಮೆರೆಯುತ್ತಿರುವನು. ಹಿಂದೆ ಮಹಾವಿಷ್ಣುವಿನ ಸುದರ್ಶನ ಚಕ್ರದ ಅಂಚು ಇಲ್ಲಿ ಮುರಿಯಿತು. ಸರ್ವತೀರ್ಥ ಸಹಿತವಾದ ನೈಮಿಷಾರಣ್ಯ ಕ್ಷೇತ್ರವೇ ನಾವೀಗ ವಾಸಿಸುತ್ತಿರುವುದು. ದೇವದೇವನಾದ ವರಾಹಮೂರ್ತಿಯ ದರ್ಶನವು ಇಲ್ಲೂ ಲಭಿಸುವುದು. ಈ ಕ್ಷೇತ್ರದಲ್ಲಿ ಸಂಚರಿಸುವವನು ಪರಿಶುದ್ಧ ಮನಸ್ಕನಾಗಿ ನಾರಾಯಣನ ಸಾನ್ನಿಧ್ಯವನ್ನು ಸೇರುವನು. ಕೃತಶೌಚವೆಂಬ ತೀರ್ಥವು ಮಹಾಪುಣ್ಯಪ್ರದವಾದುದು. ಎಲ್ಲ ಪಾಪಗಳನ್ನು ಕಳೆಯುವಂತಹುದು. ನರಸಿಂಹ ರೂಪನಾದ ಮಹಾವಿಷ್ಣುವು ಇಲ್ಲಿ ನೆಲೆಸಿರುವನು. ಇಕ್ಷುಮತಿ ತೀರ್ಥವು ಯಾವಾಗಲೂ ಪಿತೃಗಳಿಗೆ ಪ್ರಿಯವಾದುದು. ಗಂಗಾ ಸಂಗಮದಲ್ಲಿ ಪಿತೃಗಳು ನಿತ್ಯವೂ ವಾಸಿಸುವರು. ಕುರುಕ್ಷೇತ್ರವು ಸರ್ವತೀರ್ಥಯುಕ್ತವಾಗಿ ಮಹಾಪುಣ್ಯಕರವೆನಿಸುವುದು. ಪುಣ್ಯ ನದಿಯಾದ ಸರಯುವನ್ನು ಎಲ್ಲ ದೇವತೆಗಳೂ ನಮಸ್ಕರಿಸುವರು. ಇರಾವತಿ ನದಿಯು ಪಿತೃತೀರ್ಥಗಳಲ್ಲೆಲ್ಲ ಮೇಲಾದುದು. ಯಮುನೆ, ದೇವಿಕೆ, ಕಾಲಿ, ಚಂದ್ರಭಾಗೆ, ದೃಷಧ್ವತಿ, ವೇಣುಮತಿ ಮತ್ತು ವೇತ್ರವತಿ ಇವುಗಳೆಲ್ಲ ಪುಣ್ಯ ನದಿಗಳು. ಎಲೆ ದ್ವಿಜವರ್ಯರೇ,
ಈ ನದಿಗಳೆಲ್ಲ ಪಿತೃಗಳಿಗೆ ಇಷ್ಟವಾದುವು. ಇವುಗಳ ತೀರದಲ್ಲಿ ಮಾಡಿದ ಶ್ರಾದ್ದವು ಕೋಟಿ ಪಾಲು ಹೆಚ್ಚಾಗಿ ಫಲವನ್ನು ಕೊಡುವುದು. ಪುಣ್ಯಕರವಾದ ಜಂಬೂ ಮಾರ್ಗದಲ್ಲಿ ಸಕಲ ಮನೋರಥಗಳ ಫಲವನ್ನು ಕೊಡುವ ನೀಲಕುಂಡವೆಂಬ ಪಿತೃತೀರ್ಥವು ಇಂದಿಗೂ ಕಾಣಬರುತ್ತಿದೆ. ರುದ್ರ ಸರಸ್ಸು, ಪುಣ್ಯಕರವಾದ ಮಾನಸ ಸರೋವರ, ಮಂದಾಕಿನಿ, ಅಚ್ಚೋದ, ವಿಪಾಶ, ಸರಸ್ವತಿ ಎಂಬ ನದಿಗಳು, ಪೂರ್ವ ಮಿತ್ರ ಕ್ಷೇತ್ರ, ಮಹಾಫಲಪ್ರದವಾದ ವೈದ್ಯನಾಥ ಕ್ಷೇತ್ರ, ಕ್ಷಿಪ್ರಾ ನದಿ, ಮಹಾಕಾಲ ಕ್ಷೇತ್ರ, ಶುಭಕರವಾದ ಕಾಲಂಜರಗಿರಿ, ವಂಶೋದ್ಭೇದ, ಹರೋದ್ಭೇದ, ಗಂಗೋದ್ಭೇದ, ಭದ್ರೇಶ್ವರ, ವಿಷ್ಣುಪದ, ನರ್ಮದಾದ್ವಾರ ಈ ಕ್ಷೇತ್ರಗಳೆಲ್ಲವೂ ಅತಿ ಪ್ರಸಿದ್ಧವಾದವು. ಪಿತೃಗಳಿಗೆ ಇಲ್ಲಿ ಪಿಂಡವನ್ನಿತ್ತರೆ ಗಯೆಯಲ್ಲಿ ಪಿಂಡದಾನ ಮಾಡಿದ ಫಲ ಬರುವುದೆಂದು ಮಹರ್ಷಿಗಳು ಹೇಳುತ್ತಾರೆ. ಈ ಪಿತೃತೀರ್ಥಗಳನ್ನು ನೆನೆದ ಮಾತ್ರದಿಂದಲೇ ಪಾಪಗಳೆಲ್ಲವೂ ಪರಿಹಾರವಾಗುವವು. ಹೀಗಿರುವಾಗ ಇವುಗಳ ಸಾನ್ನಿಧ್ಯದಲ್ಲಿ ಶ್ರಾದ್ದವನ್ನು ಮಾಡಿದ ಮನುಜರ ವಿಷಯವನ್ನು ಹೇಳಬೇಕಾದುದೇನು? ಓಂಕಾರವೆಂಬ ಪಿತೃತೀರ್ಥ, ಕಾವೇರಿ ಮತ್ತು ಕಪಿಲಾ ನದಿಗಳು, ಚಂಡವೇಗ ಸಂಗಮ, ಅಮರಕಂಟಕ ಇವುಗಳಲ್ಲಿ ಸ್ನಾನಾದಿ ಕರ್ಮಗಳನ್ನು ಆಚರಿಸಿದರೆ ಕುರುಕ್ಷೇತ್ರದ 100ರಷ್ಟು ಫಲವು ಬರುತ್ತದೆ. ಶುಕತೀರ್ಥವು ಪ್ರಖ್ಯಾತವಾದುದು. ಸೋಮೇಶ್ವರ ತೀರ್ಥವು ಸಕಲ ವ್ಯಾಧಿಗಳನ್ನು ನಿವಾರಣ ಮಾಡುವುದು. ಈ ಪವಿತ್ರ ತೀರ್ಥದ ಬಳಿಯಲ್ಲಿ ಶ್ರಾದ್ದ, ದಾನ, ಹೋಮ, ವೇದಾಧ್ಯಯನ ಇವುಗಳನ್ನು ಮಾಡಿದರೆ ಕೋಟಿ ಪಾಲು ಅಧಿಕವಾಗಿ ಫಲವು ಪ್ರಾಪ್ತವಾಗುವುದು. ಕಾಯಾವರೋಹಣ ಕ್ಷೇತ್ರ, ಚರ್ಮಣ್ವತಿ, ಗೋಮತಿ ಮತ್ತು ವರಣಾ ನದಿಗಳು, ಶ್ರೇಷ್ಠವಾದ ಔಶೀನಸ, ಭೈರವ ಮತ್ತು ಭೃಗುತುಂಗಗಳೆಂಬ ಕ್ಷೇತ್ರಗಳು, ಅತ್ಯುತ್ತಮವಾದ ಗೌರೀತೀರ್ಥ, ವೈನಾಯಕ ತೀರ್ಥ, ಭದ್ರೇಶ್ವರ ಕ್ಷೇತ್ರ, ಪಾಪಹರ ತೀರ್ಥ, ಪುಣ್ಯಕರಗಳಾದ ತಪತಿ, ಮೂಲತಾಪಿ ಮತ್ತು ಪಯೋಷ್ಣಿ ನದಿಗಳು, ಪಯೋಷ್ಣಿ ಸಂಗಮ, ಮಹಾಬೋಧಿ ತೀರ್ಥ, ಪಾಟಲಾ ನದಿ, ನಾಗತೀರ್ಥ, ಆವಂತಿಕಾ ಮತ್ತು ವೇಣಾ ನದಿಗಳು, ಮಹಾಶಾಲ, ಮಹಾರುದ್ರ ಮತ್ತು ಮಹಾಲಿಂಗಗಳೆಂಬ ಕ್ಷೇತ್ರಗಳು, ಶುಭಕರವಾದ ದಶಾರ್ಣ, ಶತರುದ್ರ ಮತ್ತು ಶತಾಹ್ವಾ ನದಿಗಳು, ಶ್ರೇಷ್ಠವೆನಿಸಿದ ವಿಶ್ವಪದ ಕ್ಷೇತ್ರ, ಅಂಗಾರವಾಹಿಕಾ ನದಿ, ಶೋಣ ಮತ್ತು ಗರ್ಗರವೆಂಬ ನದಗಳು, ಪುಣ್ಯಪ್ರದವಾದ ಕಾಲಿಕಾ ಮತ್ತು ವಿತಸ್ತಾ ನದಿಗಳು ಇವೆಲ್ಲವೂ ಸ್ನಾನ ದಾನಾದಿಗಳಿಗೆ ಪ್ರಶಸ್ತವಾದ ಪಿತೃತೀರ್ಥಗಳು. ಇವುಗಳಲ್ಲಿ ಮಾಡಿದ ಶ್ರಾದ್ದವು ಅನಂತವಾದ ಫಲವನ್ನು ಕೊಡುತ್ತದೆ. ದ್ರೋಣೀ ನದಿ, ವಾಟ ನದಿ, ಧಾರ ಮತ್ತು ಕ್ಷೀರ ನದಿಗಳು, ಗೋಕರ್ಣ, ಗಜಕರ್ಣ ಮತ್ತು ಪುರುಷೋತ್ತಮವೆಂಬ ಕ್ಷೇತ್ರಗಳು, ದ್ವಾರಕಾತೀರ್ಥ, ಕೃಷ್ಣತೀರ್ಥ, ಅರ್ಬುದ ತೀರ್ಥ, ಸರಸ್ವತಿ, ಮಣಿಮತಿ ಮತ್ತು ಗಿರಿಕರ್ಣಿಕಾ ನದಿಗಳು, ದೂತಪಾಪತೀರ್ಥ, ದಕ್ಷಿಣ ಸಮುದ್ರ ಇವು ಪಿತೃಗಳಿಗೆ ಪ್ರಿಯವಾಗಿವೆ. ಇವುಗಳಲ್ಲಿ ನಡೆಸಿದ ಶ್ರಾದ್ದವು ಅಕ್ಷಯವೆನಿಸುವುದು. ಮೇಘಕರವೆಂದು ಪ್ರಸಿದ್ಧವಾದ ಪಿತೃತೀರ್ಥವಿದೆ. ಅಲ್ಲಿ ಶಾಂಘಧಾರಿಯಾದ ಸಾಕ್ಷಾತ್ ವಿಷ್ಣು ನೆಲೆಸಿದ್ದಾನೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಂಚರಿಸುತ್ತಾನೆ. ಮಂದೋದರಿ ತೀರ್ಥ,
ಶುಭಕರವಾದ ಚಂಪಾ ನದಿ, ಅಮಲನಾಥ ಕ್ಷೇತ್ರ, ಮಹಾಶಾಲಾ ನದಿ, ಚಕ್ರವಾಕ, ಚರ್ಮಕೋಟ, ಜನ್ಮೇಶ್ವರ, ಅರ್ಜುನ, ತ್ರಿಪುರ, ಸಿದ್ದೇಶ್ವರ, ಶ್ರೀಶೈಲ, ಶಾಂಕರ, ನಾರಸಿಂಹ, ಮಹೇಂದ್ರ, ಶ್ರೀರಂಗ ಇವೆಲ್ಲವೂ ದಿವ್ಯ ಕ್ಷೇತ್ರಗಳು. ಇವುಗಳಲ್ಲಿ ಶ್ರಾದ್ದವನ್ನಾಚರಿಸಿದರೆ ಅನಂತ ಫಲ ಪ್ರಾಪ್ತಿ ಇದೆ. ಇವುಗಳ ದರ್ಶನ ಮಾತ್ರದಿಂದಲೇ ಪಾಪಗಳೆಲ್ಲ ತೊಲಗುವವು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 22ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.